ಗುಡ್ ಮಾರ್ನಿಂಗ್ ಮೈ ಫ್ರೆಂಡ್ಸ್. ಇವತ್ತು ಮಾರ್ನಿಂಗು ಮೈಸೂರಿಂದ ಶುರು ಮಾಡೋಣ. ಹಾಯ್ ಚಿನ್ನ, ಗುಡ್ ಮಾರ್ನಿಂಗ್. ಯಾವಾಗಿದ್ರಿ? ನನ್ನ ಮೇಲೆ ಹಣೆ ಇಟ್ಟಳು. ಅಷ್ಟು ಬೇಕಿದ್ದ? ಓಕೆ. ನಾವು ಇನ್ನು ಮಂಡ್ಯಕ್ಕೆ ಹೋಗ್ಬೇಕು, ಡ್ಯೂಟಿಗೆ ಹೋಗ್ಬೇಕು. ಲೇಟ್ ಆಗಿಬಿಡುತ್ತೆ. ಎದ್ದೇಳಕ್ಕೆ ಮನಸ್ಸಿಲ್ಲ, ಕಣ್ಬಿಡೋಕ್ಕೆ ಐತಲ್ಲ. ಕಣ್ಣು ಬಿಡೋಕ್ಕಾಗದೇ ಇದ್ರೂ ನಮ್ಮ ತಾಯಿ ಮತ್ತು ನಮ್ಮ ಅತ್ತೆ ಅಂದರೆ ನಮ್ಮ ಬಾವ ಅವರ ತಾಯಿ ಇಬ್ಬರೂ ಸೌದತ್ತಿ ಎಲ್ಲಮ್ಮಂಗೆ ಹೋಗಿದ್ರಲ್ಲ, ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ಎದ್ದು ಬಂದೆ. ಏನವ ತೊಳ್ಕೊಬಾರ್ನು? ನಿನ್ನ ಫೋನಿಗೆ ಇಲ್ಲಿಟ್ಟಿದ್ಯಾ? ಬಿದ್ದೋದ್ರೆ ನಮ್ಮ ತಂಗಿ ಎಲ್ಲ ರಾತ್ರಿ ಎಲ್ಲ ಗಲೀಜ್ ಆಗಿತ್ತನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಎತ್ತಾಕು ನಗಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ಸವದತ್ತಿ ಎಲ್ಲಮ್ಮಂಗೆ ಹೋಗಿದ್ರು, ಬರ್ತಾ ಇದ್ರೆ ಎಲ್ಲ ಅವರು. ಬನ್ನಿ ಬನ್ನಿ. ಹೆಂಗಿತ್ತು ಸವದತ್ತಿ ಎಲ್ಲಮ್ಮ? ಹಾಂ, ಹೆಂಗಿತ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಗನೇ, ಅದು ಫೋಟೋದಲ್ಲಿ ಹಿಡ್ಕೊಂಡು ನಿಂತ್ಬಿಟ್ಟಿದೀಯ. ಏನೋ ಕಾಣಿಸ್ಕೊಳ್ಳೋ. ಯಾರೋ ನಿಮ್ಮ ನಿರ್ಮಲಕ್ಕ ಕೇಳ್ತಾ ಇದ್ರು, ಎಲ್ಲ ನಮ್ಮ ಮತ್ತೆ ಕಾಣಿಸ್ತಾ ಇಲ್ವಲ್ಲ ಅಂತ. ಅದಕ್ಕೆ ಏನು ಮಾಡ್ತಿದ್ದೆ ಸ್ಪೆಷಲ್? ರವೆ ರೊಟ್ಟಿಯ? ಉಪ್ಪಿಟ್ಟು. ಉಪ್ಪಿಟ್ಟ. ಇಲ್ಲಿ ಒಂದು ಕಡೆ ಟೀ, ಒಂದು ಕಡೆ ಮಾಡಿ ಮಾಡಿ. ರವೆ ನಿಮ್ಮ ಸ್ಟೈಲಲ್ಲಿ ರವೆ ಹೆಂಗೆ ಮಾಡುತ್ತೋ ಏನೋ, ಇಡ್ಲಿ ಏನೋ ಉಪ್ಪಿಟ್ಟು ಮಾಡೋದು ಏನು? ಹಾಂ, ನೆನ್ನೆ ನಮ್ಮನೇಲಿ ಉಪ್ಪಿಟ್ಟೆ. ಅದಕ್ಕೆ ಅವರೆಲ್ಲ ಸ್ಪೆಷಲಾಗಿ ಉಪ್ಪಿಟ್ಟು ಮಾಡ್ತಾರೆ. ಯಾಕೋ ಇದು ಆಲ್ರೆಡಿ ಹುರಿದಿಟ್ಬಿಟ್ಟಿದೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಮೊದಲೇ ಹುರಿದಿಟ್ಟಿದ್ಯಾ? ಟೀ ರೆಡಿ ಆಯಿತು, ಸೋಸ್ತಾ ಇದೆಯಾ? ನನಗೆ ಯಾರಿಗೆ ಸಪ್ಪೆನಾ? ಸಪ್ಪೆ ಬೇಕಾ ಏನು ಬೇಕು? ನಂಗೆ ಮಾಮೂಲಿ ನಾರ್ಮಲ್ ಶುಗರ್ ಬೇಕು. ಏನು ಶುಗರ್ ಇದ್ದದ ಸಪ್ಪೆ ಕುಡಿಗೆ? ಅಲ್ಲಿ ಆ ಕಡೆ ನೋಡ್ರಿ ಶುಗರ್ಲೆಸ್ಸು. ಹೆಲ್ತಿ ಡ್ರಿಂಕು ಏನು ಡೈಲಿ ಕುಡಿಯೋಲ್ಲ. ರೆಡಿ ಆಗ್ಬಿಟ್ಟದನ್ನು ನೋಡಿ, ಎಷ್ಟು ಬೇಗ ರೆಡಿ ಆಗ್ಬಿಟ್ಟು ಬರ್ತಾ ಇದ್ದಾಳೆ. 5 ಮಿನಿಟ್ಸಲ್ಲೇ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಲತ್ತಿಗೆ. ಎಷ್ಟು ಫಾಸ್ಟ್ ಇದ್ದಾಳೆ. ಬೆಳಗ್ಗೆ ಗೇಮು, ಬಲೂನ್ ಗೇಮ್ ಆಡಿ ಹೊಡಿ. ಕಾಣಿಸ್ತಾನೆ ಇಲ್ಲ. ದೂರ ಅಡ್ಡಾಡಿ ಏನೂ ಕಾಣಿಸ್ತಾನೆ ಇಲ್ಲ. ಹಾಂ, ಕೆಳಗೆ ಬೀಳಿಸ್ಬಾರ್ದು. ಬೀಳ್ಸಿದ್ರೆ ಔಟು. ಯಾರು ಫಸ್ಟ್ ಬೀಳಿಸ್ತಾರೆ ನೋಡೋದು. ಹಿಡ್ಕೊಬಿಟ್ಲು. 9 ಗಂಟೆಗೆ ಸ್ಕೂಲಲ್ಲಿ ಇರಬೇಕು. 6:15 ಹೇಳ್ತಾವನೆ. ಎದಲಿಲ್ವಾ? 7 ಗಂಟೆಗೆ ಹೇಳ್ತಾ ಇದ್ದೀನಿ. ನೆನ್ನೆ ನಾನು ಹೇಳಿದ್ದು ಇವತ್ತು. ನಾವು ಮಲಗಿನವ್ರನ್ನ ಎಬ್ಬಿಸ್ತಾಳೆ ಅಷ್ಟೇ, ಅವಳೇ ತೊಡೋದಿಲ್ಲ. 5:00 ಅಲಾರಾಮ್ ಇಟ್ಟಿದ್ದಾಳೆ ಅಂತ ಹೇಳ್ತಾರೆ.
ಬಡಕತನೇ ಇರತ್ತೆ ಇವ್ಳು ಪಾಡಿಗಳು ನನಗೆ ಇರ್ತಾಳೆ ನಮ್ಗೆ ಹೆಂಗ ಆಗ್ತಿರತ್ತೆ ಅನ್ಬೇಡ ಅಲಾರಾಮ್ ಚಿನ್ನ ಅಲ್ಲ ಅಕ್ಕ ಅಲಾರಾಮ್ ಕೊಟ್ಬಿಟ್ಟು ಎದ್ದೇಳೋದೇ ಇಲ್ಲ ಸುಮ್ಮನೆ ಮನಗಿರ್ತಾರೆ ಪಕ್ಕದಲ್ಲಿರೋ ಎದ್ದೇಳ್ಬೇಕು ಇವ್ರೆ ಇದನ್ನು ಅಕ್ಕ ಅಲಾರಾಮ್ ಅಂದ್ರೆ ಸೌಂಡ್ ಬರುತ್ತೆ ಎದ್ದೇಳಕ್ಕೆ. ಸಣ್ಣಮ್ಮ ಒಬ್ಳು ಕರಿಯಮ್ಮ ಒಬ್ಳ ಇಲ್ಲ ಕರಿಯಮ್ಮ ಒಬ್ಳು ಬಿಳಿಯಮ್ಮ ಒಬ್ಳು ಹಾಂ ಇಬ್ರಲ್ಲೂ ಒಬ್ರು ಫೋನ್ ಮಾಡಿ ಹೇಳೋದು. ಹೇಳ್ತಿಲ್ಲ ಅವಾಗಲೇ ಅವಳು ನಮ್ಮ ಅದನ್ನು ಆಸೆ ಪಡ್ತಾ ಇದ್ರೆ ಅವರು ನಮ್ಮಮ್ಮ. ಈ ಕಡೆ ಬಾವ ಇವ್ರು ನಮ್ಮ ಅತ್ತೆ. ಹಾಂ ಸ್ಮೈಲ್ ಕಡೆ ಆಯನ್ನಿ ಇಬ್ರು ಆಯನ್ನಿ. ಆಯಮ್ಮ ನಾಳೆ ವಿಡಿಯೋದಲ್ಲಿ ಬರ್ತೀರಿ ಬಿಡಿ. ಅಲ್ಲಿ ಸತೀಶನಂದು ಕೇಳಿ ಯಾಕೆ ಕೊಡ್ತಾರೆ ನೋಡ್ರಿ. ಹಂಗೆ ನಿನ್ನೆ ವಿಡಿಯೋ ಅಂದ್ರೆ ಅರ್ಥ ನನ್ ಕಮ್ಮಿ ಅಂತ ತಿಂತೀನಿ ಅಂತ ಅಪ್ಪ ನೋಡು ಬಾಯ್. ಫ್ರೆಂಡ್ಸ್ ಈಗ ಬಂದ್ವಿ. ಈಗ ಸ್ಕೂಲಿಗೆ ಬೇಗ ರೆಡಿಯಾಗಿ ಹೊರಡಬೇಕು. ಮೇಡಮ್ಮವ್ರು ಈಗ ತಿಂಡಿ ತಿನ್ನಕ್ಕೆ ಕುತ್ಕೊಂಡಿದ್ದಾರೆ. ತಿಂದ್ಬಿಟ್ಟು ಹೊರಡ್ತಾ ಇರೋದೆ. ಈಗ ರೆಡಿಯಾಗಿದ್ದಾರೆ, ಸ್ಕೂಲ್ಗೆ ಹೊರಟ್ವಿ. ಏಯ್ ರೂಬೆ ಏನ ಅಳ್ತಾ ಇದ್ದಾಳೆ, ಲೇಟ್ ಆಗ್ಬಿಟ್ಟಿದೆ ಅಂತ. ಏನಾಗಲ್ಲ ನಾನು ಹೇಳ್ತೀನಿ ಬಾ. ಸುಮ್ಮನೆ ಫ್ರೆಂಡ್ಸ್ ಈಗ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಡೌ ಮಾಡ್ತಾವಳೆ. ಈಗ ಹೊರಡ್ತಾ ಇದ್ದೀವಿ ನಡಿ, ನಾನು ಹೇಳ್ತೀನಿ ಬಾ ಮೇಡಮ್ಗೆ. ಈಗ ನನ್ನ ಮಗಳನ್ನ ಕರ್ಕೊಬರೋಕೆ ಹೊರಟಿದ್ದೀನಿ. ನನ್ನ ಹೆಂಡ್ತಿಗೆ ಮೈಸೂರಲ್ಲಿ ಮೆಂತ್ಯ ತಿಂದಮೇಲೆ ಅವಳಿಗೆ ಇಷ್ಟ ಆಗ್ಬಿಟ್ಟು ಅವಳೇ ಮಾಡ್ಕೊತೀನಿ ಅಂತ ಇದ್ದಾಳೆ. ಏನೇನು ತರ್ಬೇಕಾ? ಗೋಧಿ ಅರ್ಧ kg, ಆಮೇಲೆ ಮೆಂತ್ಯ, ಗೋಧಿ ಮೆಂತ್ಯ, ಉದ್ದಿನ ಕಾಳು. ಈಗ ಇದಿಷ್ಟು ಎಲ್ಲಿ ರಿಲಯನ್ಸಲ್ಲಿ ತರಲ್ಲ, ಎಲ್ಲಿ ತರಲಿ? ಡಿಮಾರ್ಟ್ಗೆ ಹೋಗ್ಬಿಡ. ಹಾಂ ಸರಿ ತಗೊಬರ್ತೀನಿ. ಈಗ ಹೋಗಿ ಬರ್ತಾ ಹಂಗೆ ತಗೊಂಡು ಬರಬೇಕು. ರಿಲಯನ್ಸ್ ಅಂದರೆ ಅದು ಇದು ಗೋಧಿ ಗೋಧಿ ಮೆಂತ್ಯ ಎಲ್ಲಿದೆ ನೋಡಿ ಫ್ರೆಂಡ್ಸ್. ಈಗ ಹಾಲು, ಗೋಧಿ, ಮೆಂತ್ಯ ಎಲ್ಲ ತಗೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ನನ್ನ ಮಗಳು ಬರುವಾಗ ಐಸ್ ಕ್ರೀಮ್ ಬೇಕು ಅಂದ್ಲು. ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಜೆಸ್ಸಿ ಕರಿತೀನಿ ಅಂತ ಹೋದ್ಲು. ಅವಳು ಜೆಸ್ಸಿ ಇನ್ನೂ ಆಮೇಲೆ ಬರ್ತೀನಿ ಅಂದ್ಲು. ಬಂದಮೇಲೆ ಇಲ್ಲಿ ಬಂದವಳು. ಈಗ ಏನು ಎಲ್ಲ ಆಯಿತು. ಈಗ ಒಂದು ಸ್ವಲ್ಪ ಹೊತ್ತು ಚಾಚಿ ಮಾಡೋಣ. ನಮ್ಮ ವೈಫ್ಗೆ ಸ್ವಲ್ಪ ರ್ಯಾಂಕ್ ಮಾಡೋಣ. ಏನಾದರೂ ದುಬೈಗೆ ಹೋಯ್ತೆ, ದುಬೈಗೆ ಹೋಗುಮ ಅಂತ ಹೇಳ್ತೀನಿ, ನೋಡುತ್ತೆ ಏನಂತಾರೆ. ಕರ್ಗೆ ದುಬೈಗೆ ಹೋಗುಮ. ಡಿಪ್ರೆಷನ್, ದುಬೈ ಟ್ರಿಪ್ಪು, ಥೈಲ್ಯಾಂಡ್ಗೆ ಹೋಗುಮ. ಹಾಂ ಹೋಗಮ್ಮ. ಯಾವಾಗ? ಏನಪ್ಪ ಒಪ್ಕೊಂಬಿಟ್ಲು, ಥೈಲ್ಯಾಂಡ್ಗೆ ಹೋಗಮ್ಮ ಅಂದರೆ. ಹಾಂ ಯಾರು? ನಾನಾ ನೀನಾ? ಹೋಗೋಣ ಅಂತನಾ? ಆಯಿತು, ಪಾಸ್ಪೋರ್ಟ್ ಮಾಡಿಸ್ಕೊ, ಬೇಗ ಹೋಗೋಣ. ಎಲ್ಲ ನಿನ್ನ ಮುಸುಡಿ ತೋರಿಸೋದು ಕೇಳ್ತವ್ರೆ ಎಲ್ಲ ತಿರುಗಿ.
ಬಾ ಏನೋ ವರ್ಕಲ್ಲಿ ಬ್ಯುಸಿ ಇದ್ದಾರೆ, ಏನೋ ಮಾತಾಡ್ಸಕ್ಕೆ ಬಂದ್ರೆ ಈಗ ಹೊಡೆದೇ ಬಿಡ್ತಾರೆ. ಸರಿ ಆಯಿತು, ಮಾಡ್ತೀನಿ. ಏನು ಮಾಡ್ತಿದ್ಯಾ? ಅವನು ರೋಬಿ ಹೆಂಗೆ ಮನ್ಕೊಂಡು ನೋಡಿ. ಹಾಂ ಏನೋ ಏನೋ ಕರಿತೋಳು ನಾನು ಇಡ್ತೀವಿ, ಒಂದು ನಿಮಿಷ ಕೇಳ್ಬಿಡೋಣ. ಏನೇ? ಹಾಂ ಹಾಕು, ಅದಕ್ಕೆ ತಾನೇ ತಂದಿರೋದು. ಅದು 1/4 kg ಇರಲಿ, ಅದಕ್ಕೆ 200 ಗ್ರಾಮ್ ಪ್ಲಸ್ 50. ಏನಾಗಲ್ಲ, ಹಾಕು. ಬೆಲ್ಲ ಜಾಸ್ತಿ ಹಾಕು. ಬೆಲ್ಲ ಕಡಿಮೆ ಹಾಕಿ ತಿನ್ಬೇಕಾದ್ರೆ ಮೆಂತೆ ಜಾಸ್ತಿ ಹಾಕ್ತೀನಿ. ಬೆಲ್ಲ ಜಾಸ್ತಿ ಹಾಕ್ಬೇಕು, ಸ್ವೀಟ್ ಇದ್ರೇ ತಿನ್ನೋಕ್ಕಾಗೋದು. ಮೆಂತೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಮೆಂತೆ ತೆಗಿ ಹಂಗಾರೆ, ಸ್ವಲ್ಪ ತೆಗೆದ್ಬಿಟ್ಟು ಹಾಕು. ಒಟ್ಟಲ್ಲಿ ಸಿಂಪಲಾಗಿ ಮೆಂತ್ಯದಿಟ್ಟು ತಯಾರು ಮಾಡೋಕ್ಕೆ ರೆಡಿ ಆಗಿದೆ. ಸಿಂಪಲ್ ಏನಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಅದಕ್ಕೆ ಸ್ವಲ್ಪ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರಯಲ್ ನೋಡ್ಬಿಟ್ಟು ಆಮೇಲೆ ಜಾಸ್ತಿ ಮಾಡೋದು. ಏನು ಆಗಲ್ಲ, ಚೆನ್ನಾಗೇ ಬರುತ್ತೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತೀನಿ. ಏನೇನು ಹಾಕಿದ್ಯಾ ಈಗ? ಗೋಧಿ, ಕಡಲೆ, ಏನಿದು ಉದ್ದಿನ ಕಾಳು, ಗೋಧಿ, ಮೆಂತ್ಯ ಫ್ರೈ ಮಾಡ್ತಾಯಿದ್ರು. ಈಗ ಇನ್ನು ಅಕ್ಕಿ ಮತ್ತು ರಾಗಿ ಇದೆರಡು ಆ್ಯಡ್ ಮಾಡಬೇಕು. ನೋಡಿ ಅವಾಗಲೇ ಗಮ್ಮಂತೈತೆ ಮೆಂತ್ಯ ಸ್ಮೆಲ್. ಇನ್ಮೇಲಿಂದ ಸಂಜೆ ಸ್ವಲ್ಪ ಸ್ವಲ್ಪ ರೈಸ್ ಕಡಿಮೆ ಮಾಡ್ಬಿಟ್ಟು ಇದನ್ನೇ ತಿನ್ನಬೇಕು. ನೀನು ಶುಗರ್ಲೆಸ್ ಥರ ಸಪ್ಪೆ ಮಾಡೋದು ನಾನು ತಿನ್ನೋದು. ಶುಗರ್ಲೆಸ್ ಏನಕ್ಕೆ? ಇದು ಏನಪ್ಪ, ಬೆಲ್ಲ ಹಾಕಿಲ್ಲ ಅಂದರೆ ಸಾಂಬಾರು ತಿನ್ಬೋದು. ಸಾಂಬಾರಲ್ಲ, ನೀ ತಿನ್ಕೊ ಹಂಗಾರ, ನನಗಂತೂ ಬೇಡ. ಚಿಕನ್ ಸಾರು ಮಾಡ್ಕೊಂಡು ಹಚ್ಕೊತೀನಿ. ತಿನ್ನಲ್ವ ಹೇಳಿ? ನಾನು ಸ್ವೀಟ್ ಮೆಂತ್ಯದಿಟ್ಟು ತಿಂತಾರೆ ಇಲ್ವೋ ನನಗೆ ಗೊತ್ತಿಲ್ಲ ಅದು. ನಾನು ಮೆಂತ್ಯದಿಟ್ಟು ಕೇಳಿರೋದು ಸ್ವೀಟಲ್ಲಿ. ಮುದ್ದೆಗೆ ಸಾಂಬಾರ್ಗೆ ಹಚ್ಕೊತಿನ್ನಂಗೆ ನಾನು ನೋಡಿಲ್ಲ ಕೇಳಿಲ್ಲ. ಯಾರಾದ್ರು ತಿನ್ನೋರು ಇದ್ದರೆ ಕಮೆಂಟ್ ಮಾಡ್ತಾರೆ, ಬಿಟ್ಟು ಗೊತ್ತಾಯ್ತು ಅವ್ರಿಗೆ. ಹಾಯ್ ಫ್ರೆಂಡ್ಸ್, ಯಾರಾದ್ರು ತಿನ್ನೋರು ಇದ್ದರೆ ಕಮೆಂಟ್ ಮಾಡಿ. ಮೆಂತ್ಯದಿಟ್ಟನ್ನ ಸಾಂಬಾರಲ್ಲಿ ತಿಂದಿದ್ದೀನಿ ಅಂತ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್. ಇಲ್ಲ ಯಾರಿಗಾರು ಶೇರ್ ಮಾಡಿ, ತಿಂದಿರೋರು ಇದ್ದರೆ ಅವರೇ ಕಮೆಂಟ್ ಮಾಡ್ತಾರೆ. ಓಕೆನಾ? ಸರಿ, ಕಮೆಂಟಲ್ಲಿ ಬಂದರೆ ನೀವು ತಿಂತೀರಾ? ಕಮೆಂಟಲ್ಲಿ ಬಂದರೆ ಒಂದ್ಸಲಿ ತಿಂತೀನಿ ಅಷ್ಟೇ. ಅದು ಚೆನ್ನಾಗಿದ್ರೆ ಪೂರ್ತಿ ತಿಂತೀನಿ, ಇಲ್ಲ ಅಂದರೆ ಒಂದೆರಡು ಸಲ ತಿಂದ್ಬಿಟ್ಟು ಬಿಡ್ಬಿಡ್ತೀನಿ. ಆಯ್ತು ಬಿಡಿ, ನಿಮಗೋಸ್ಕರ ಬೆಲ್ಲ ಹಾಕಿ ಮಾಡಿದ್ರೆ ರೆಗ್ಯುಲರಾಗಿ ರೆಗ್ಯುಲರಾಗಿ ತಿನ್ನಬೇಕು ಅಂದರೆ ಶುಗರ್ಲೆಸ್ ಇರಬಾರ್ದು, ಪ್ಲಸ್ ಇರ್ಬೇಕು ನಮಗೆ. ನಾವೇನು ಶುಗರ್ ಪೇಷಂಟ್ ಅಲ್ಲ. ಸರಿ ಆಯಿತು, ಮಾಡಿ ಫ್ರೈ. ಫ್ರೆಂಡ್ಸ್, ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ನಮ್ಮ ವೈಫು ಎಲ್ಲನೂ ರೆಡಿ ಮಾಡಿ ಕ್ಲೀನಿಂಗ್ ಮಾಡಿ ಹಾಲಲ್ಲೆಲ್ಲ ಕ್ಲೀನ್ ಮಾಡಿದ್ದಾಳೆ. ನೋಡಿ, ಇದು ಕಸದ್ದೆಲ್ಲ ಮೋಸ್ಟ್ಲಿ ಫ್ರಿಡ್ಜ್ ಕ್ಲೀನ್ ಮಾಡೋಳು. ಈಗ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತೆಗೆದಿಟ್ಟಿದ್ದಾಳೆ. ನನ್ನ ಮಗಳು ಅಲ್ಲಿ ಹೊರಗಡೆ ಆಟಾಡ್ತಾ ಇದ್ದಾಳೆ ಜೆಸ್ಸಿ ಜೊತೆ. ಓ, ಏನು ಚಿನ್ನ ಇದು ರೂಮಲ್ಲೆಲ್ಲ. ಅಯ್ಯೋ ನೋಡ್ರಪ್ಪ ಯಾವ ರೀತಿ ದಿನ ಹಿಂಗೆ ಏಮ್ರಾ ಅಂತ ನೋಡಿ ಹೆಂಗೆ ಬೈತಾಳೆ. ಏಮ್ರಾ ಅಂತ, ಏಮ್ರಾ ಏನಪ್ಪ ಏಮ್ರಾ ಅಂದ್ರೆ ಹಾಂ, ಏನಿದು ಗಲೀಜು ನೋಡಿ, ಹೆಂಗಿಟ್ಟಿದ್ಯಾ. ಆಯ್ತು ರೀತಿ ಹಿಂಗೆ ಹಾಸಿಗೆ ಮೇಲೆಲ್ಲ ಹಾಕೊಂಡು ನಾವೆಲ್ಲಿ ಮಲ್ಕೊಳ್ಳೋದು ನೋಡಿ ಫ್ರೆಂಡ್ಸ್. ಡೈಲಿ ಹಿಂಗೆ ಮಾಡ್ತಾಳೆ ಹೊರಗಡೆ ಆದ್ರೆ. ಹಾಂ, ಯಾಕೆ ಕರೆಸ್ತಾರೆ ಕಮ್ಮನ್ನ? ಅವಳನ್ನೇ ಕರ್ಸಮ್ಮ, ಅವಳು ಇಲ್ಲೇ ಇರ್ತಾಳೆ. ನೋಡಿ ಫ್ರೆಂಡ್ಸ್ ಹೆಂಗೆ ಆವಾಜ್ ಆಗ್ತಾಳೆ. ನೋಡ್ಬಿಟ್ಟು ಬೈತೀನಿ ಅಂತ ಅವಳನ್ನ ಕರ್ಸಿದ್ಯಾ ಅಂತ. ಹಾಂ, ಓ ಮೋಸ್ಟ್ಲಿ ನೀನು ಹೊಡಿತೀಯ
ಅದಕ್ಕೆ ಒಡಿಸೋಕ್ಕೆ ಕರ್ಸಿದ್ಯಾ ಅಂತ ಅವಳು ಹೇಳ್ತಿರೋದು ಅರ್ಥ ಅಲ್ವಾ. ಈಗ ಒಣೆ ಸುರಿಸ್ತಾ ಇದೆಯಾ ಸೊರ್ಕ ಅಂತ. ನೋಡಿ ಇವಳೇ ರೀತಿ ಇವಳೇ ನೋಡಿ ನಡೆಯುವ ಸ್ವಲ್ಪ ಮನೆ ನೋಡಿ ಎಲ್ಲ ಹೆಂಗಿದ್ ಮಾಡಿ ಇವರೇ ಜೆಸ್ಸಿ ಅವ್ರು ಜೆಸ್ಸಿ ಇವರು ನೋಡಿ ಸ್ಮೈಲ್ ಕೊಡ್ತಾರೆ ಮಾತಾಡ್ಸಿದ ತಕ್ಷಣ. ಹಲೋ ಜೆಸ್ಸಿ. ಹಾಂ ಸ್ಕೂಲ್ಗೆ ಹೋಗಿದ್ದೆ ಜೆಸ್ಸಿ ಇವತ್ತು. ಏನೇನು ಹೇಳ್ಕೊಟ್ರ? ಏನು ಹೇಳ್ಕೊಡ್ಲಿಲ್ವಾ? ಏಕೆ? ಬಂದಿದ್ರು ಏನು ಹೇಳ್ಕೊಟ್ಟಿಲ್ಲ, ಸುಮ್ಮನೆ ಕುಣಿಸಿದ್ರಾ? ಇನ್ನು ನಿಂಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಆಟ ಆಡಿ ಸಾಕು ಇದೆಲ್ಲ ಎತ್ತಾಕ್ಬಿಟ್ಟು ಇದು ಮಾಡ್ಕೊ. ಈಗ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಬರ್ಸೋಣ ಇವಳಿಗೆ ಕುಣಿಸ್ಬಿಟ್ಟು ಕುಡಿಸ್ತಾ ಇದ್ದಾಳೆ. ಇವಳು ಹಂಗೂ ರೂಮಲ್ಲಿ ಕ್ಲೀನ್ ಮಾಡಕ್ಕೆ ಬಿಡ್ದೇನೆ ಬಾಗ್ಲು ಹಾಕೊಂಡಿದ್ಲು. ಈಗ ಮತ್ತೆ ಓಪನ್ ಮಾಡಿದ್ಲು ಬೈದ್ಮೇಲೆ. ನೋಡಿ ಆ ಕಡೆ ಬಕ್ಕತ್ತವಳೆ ಜೆಸ್ಸಿ. ಬಾ ಹೋಮ್ವರ್ಕ್ ಬರೀ ಬಾ. 5 ಟೈಮ್ಸ್ ಕೊಟ್ಟಿದ್ದಾರೆ. 2 ವರ್ಡ್ಸು 5 ಟೈಮ್ಸ್ ಬರೀಬೇಕಂತ ಇಂಗ್ಲೀಷ್ ಹೋಮ್ವರ್ಕಲ್ಲಿ. ಬಾ ಕ್ಲೀನ್ ಮಾಡೋವರೆಗೂ ಹೋಮ್ವರ್ಕ್ ಬರ್ಕೊಬಿಡು. ಫ್ರೆಂಡ್ಸ್ ಈಗ ನಮ್ಮದು ಊಟ ಎಲ್ಲ ಆಯಿತು. ನಮ್ಮ ಸುಬ್ಬಂಗೂ ಹೋಗಿ ಊಟ ಹಾಕ್ಬಿಟ್ಟು ಬಂದೆ. ಸುಬ್ಬ ಅಂದರೆ ನಮ್ಮ ನಾಯಿ, ಮೊನ್ನೆ ನೋಡಿದ್ರಲ್ಲ ವೀಡಿಯೋದಲ್ಲಿ, ಅವನಿಗೆ ಈಗ ಊಟ ಹಾಕ್ಬಿಟ್ಟು ಬಂದ್ವಿ. ಬಂದ್ಬಿಟ್ಟು ಈಗ ತ್ರಿಕಾಲ ಅಂತ ಒಂದು ತೆಲುಗು ಫಿಲಮ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡ್ತೀನಿ, ಸ್ವಲ್ಪ ಹೊತ್ತು ನಿದ್ದೆ ಬರೋವರೆಗೂ ನೋಡ್ಬಿಟ್ಟು ಮಲ್ಕೊಳ್ತೀನಿ. ಅಕಸ್ಮಾತ್ ಚೆನ್ನಾಗಿತ್ತು ಅಂದರೆ ಫುಲ್ ನೋಡ್ಬಿಟ್ಟು ನಿಮಗೆ ಹೇಗಿತ್ತು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.